ಗುಜರಾತ್ ಒಳಗ ಅಕ್ರಮ ವಲಸಿಗರನ್ನ ಒದ್ದೋಡ್ಸೋ ಕೆಲಸ ನಡೆದೈತಿ। तालाब की जमीन है जो सरकारी जमीन है उस पे मिट्टी डाल के झोपड़े बनाए हैं। 74 JCB ಅಂದ್ರ ಸಣ್ಣ ಮಾತೇನ್ರಿ। 3000 ಪೊಲೀಸರು ದೊಂಬಿ ಆಗಲ್ದಂಗ ನೋಡ್ಕೊಳಕತ್ತಾರ। ಸರ್ಕಾರಿ ಜಾಗನ ಒತ್ತುವರಿ ಮಾಡ್ಕೊಂಡವ್ರಿಗೆ ಬರೋಬ್ಬರಿ ಕ್ಲಾಸ್ ತಗೊಂಡೈತಿ ಗುಜರಾತ್ ಸರ್ಕಾರ। यहाँ सियासत नगर बंगाल वास था, वो यहाँ पे ज्यादातर बांग्लादेशी आकर रहते थे। ನಮ್ಮ ಕರ್ನಾಟಕದಾಗ ಯಾಕೆ ಎಲ್ಲ ನಿಧಾನವಾಗಿ ಆಕೈತಿ? ನಮ್ಮ ಕರ್ನಾಟಕ ಸರ್ಕಾರ ಎಲ್ಲಾನು ಸೀರಿಯಸ್ ಆಗಿ ತಗೊಳ್ಳೋ ಕಾಲ ಯಾವಾಗ ಬರ್ತೈತೋ ಏನೋ। ಕರ್ನಾಟಕನು ಕಾಶ್ಮೀರ ಆಗ್ಬಾರ್ದು ಅಂದ್ರೆ ಬಹಳ ಜಲ್ದಿ ಎಚ್ಚೆತ್ಕೋಬೇಕಾಗೈತಿ। ನಮಸ್ಕಾರ ರೀ। ಭಾರತದಾಗ ಹಿಂದೆ ಎಂದೂ ಆಗಲಾರ್ದಂತದ್ದ ತೆರವು ಕಾರ್ಯಾಚರಣೆ ಗುಜರಾತ್ನ ಅಹಮದಾಬಾದ್ನಾಗ ನಡೆದೈತ್ರಿ। ಗಡಿ ದಾಟ್ಕೊಂಡು ಅಕ್ರಮವಾಗಿ ದೇಶದಾಗ ಪ್ರವೇಶ ಪಡ್ಕೊಂಡಿರುವಂತ ಅಕ್ರಮ ವಲಸಿಗರನ್ನ ಓಡಿಸೋ ಕೆಲಸನೂ ಆಗೈತಿ। ಅದ್ರ ಜೋಡಿ ಅವ್ರು ಅಕ್ರಮವಾಗಿ ಕಟ್ಕೊಂಡಿದ್ದಂತ ಮನಿಗಳನ್ನ, ಗುಡಿಸಲುಗಳನ್ನ, ಜೋಪಡಿಗಳನ್ನ ಕೆಡವಿ ನೆಲಸಮ ಮಾಡೋ ಕೆಲಸನೂ ನಡೆದೈತ್ರಿ। ಅಮಿತ್ ಶಾ ಅವರು ಆದೇಶ ಮಾಡಿದ್ರು, ಅಕ್ರಮವಾಗಿ ಯಾರೆಲ್ಲ ಪಾಕಿಸ್ತಾನದಿಂದ ಬಂದಾರ, ಬಾಂಗ್ಲಾದೇಶದಿಂದ ಬಂದಾರ, ಯಾರೆಲ್ಲ ವಲಸಿಗರು ಅಕ್ರಮವಾಗಿ ಭಾರತವನ್ನ ಪ್ರವೇಶ ಮಾಡ್ಯಾರಲ್ಲ ಅವ್ರನ್ನೆಲ್ಲ 48 ಗಂಟೆ ಒಳಗ ಓಡಿಸೋ ಕೆಲಸ ಆಗಬೇಕು ಅಂತ ಹೇಳಿ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಈ ಕೆಲಸನ ಎಲ್ಲಾ ರಾಜ್ಯಗಳಕ್ಕಿಂತ ಮುಂಚಿತವಾಗಿ ಮಾಡಿ ಮುಗಿಸ್ಬಿಟ್ಟಾರ। ಇನ್ನವರೆಗೂ ಹುಡುಕಾಕತ್ತಾರ ಅವ್ರು ಇನ್ನ ಎಲ್ಲರೇ ಉಳ್ದಾರನ ಅಂತ ಹೇಳಿ। ಅದ್ರ ಜೋಡಿ ಗುಜರಾತ್ನಾಗೂ ಅದೇ ರೀತಿ ಬಿರ್ಸ್ಲೆನ ಆ ಕೆಲಸ ನಡೆದೈತಿ। ಸಾಕಷ್ಟು ಮಂದಿ ಸಾವಿರಾರು ಸಂಖ್ಯೆ ಒಳಗ ಗುಜರಾತ್ ಒಳಗಿದ್ದ ಅಕ್ರಮ ವಲಸಿಗರನ್ನ ಓಡಿಸ್ಬಿಟ್ರು। ಅವ್ರನ್ನ ಓಡಿಸೋದ್ರ ಜೋಡಿಗೆ ಅವ್ರ ಜೋಪಡಿಗಳನ್ನ ಅಕ್ರಮವಾಗಿ ಕಟ್ಕೊಂಡಿದ್ದ ಮನೆಗಳನ್ನ ಎಲ್ಲ ನೆಲಸಮ ಮಾಡಿ ಹೆಂಗಂದ್ರ ಪೂರ್ತಿ ಅಲ್ಲಿ ಏನು ಇತ್ತೋ ಇಲ್ಲೋ ಅನ್ನೋ ಹಂಗ ನೆಲಕ್ಕೆ ಉರುಳಿಸಿಬಿಟ್ಟಾರ। ಸರ್ಕಾರಿ ಜಾಗ ತಮ್ಮದು ಅಂತ ಮಾಡ್ಕೊಂಡವ್ರಿಗೆ ಬರೋಬ್ಬರಿ ಉತ್ತರ ಕೊಟ್ಟಾರ। ಸರಿ ಸುಮಾರು 74 JCB ಅಲ್ಲಿ ಕಾರ್ಯಾಚರಣೆ ಒಳಗ ಭಾಗಿಯಾಗಿದ್ವು। 3000 ಮಂದಿ ಪೊಲೀಸರಿದ್ರು, 1800 ಮಂದಿ ಮುನ್ಸಿಪಲ್ ಕೆಲಸಗಾರರಿದ್ರು, 200 ಟ್ರಕ್ಸ್ ಇದ್ದು ಎಲ್ಲ ಕೆಡವುದನ್ನ ತುಂಬ್ಕೊಂಡು ಹೋಗಕ್ಕೆ ಏನಾರ ಬೇಕಲ್ರಿ। ಹೆಂಗಿತ್ತಪ್ಪ ದೃಶ್ಯ ಅಂತಂದ್ರ ಪಟ 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 ಎಲ್ಲ ಉರುಳಿ ಬಿದ್ದು ಹೋಗಿದ್ದು, ಎಲ್ಲ ಹೆಂಗ್ ನೆಲಸಮ ಆಗಿತ್ತು ಅಂತ। ಸರ್ಕಾರಿ ಜಾಗ ನಂಬುದು ಅಂತ ಒತ್ತುವರಿ ಮಾಡ್ಕೊಂಡು 2002ರಾಗಿಂದ 2025 ತನಕನೂ ಆರಾಮಾಗಿ ಜೀವನ ಮಾಡ್ಕೊಂಡಿದ್ರಲ್ಲಿ। ಅದು ಭಾರತದವರು ಅಲ್ಲ, ಭಾರತಕ್ಕೆ ಸಂಬಂಧಪಟ್ಟವರು ಅಲ್ಲ, ಬ್ಯಾರೆ ದೇಶದಿಂದ ಬಂದು ಇಲ್ಲಿ ಇದ್ರು। ಅವ್ರನ್ನೆಲ್ಲ ಬರೋಬ್ಬರಿ ಅವ್ರ ದೇಶಕ್ಕೆ ಕಳಿಸಿ ಇಲ್ಲಿ ಕ್ಲೀನ್ ಮಾಡೋ ಕೆಲಸ ನಡೆದೈತಿ। ಸ್ವಚ್ಛ ಭಾರತ್ ಅಂದ್ರೆ ತಪ್ಪಾಗಂಗಿಲ್ಲ। ಅಲ್ಲಿ ಯಾಕೆ ಇಷ್ಟು ಮಂದಿ ಪೊಲೀಸರಿದ್ರು, ಯಾಕೆ ಇಷ್ಟೆಲ್ಲ ಬಂದೋಬಸ್ತಿಂದ ಮಾಡಿದ್ರು ಅಂತ ಹೇಳಿ ಕ್ರೈಮ್ ಜಾಯಿಂಟ್ कमिश्नर शरद ಅವರು ಹೇಳ್ತಾರ, ಕೇಳಿಸ್ಕೋರಿ। अभी AMC ने जो सर्वे किया उसमें पाया कि इन्होंने जो तालाब की जमीन है जो सरकारी जमीन है उस पे मिट्टी डाल के झोपड़े बनाए हैं और एक उन्हीं के द्वारा ये आज डिमोलिशन की कामगिरी की जा रही है। पुलिस ताकि जान हानि ना हो और कोई लॉ एंड ऑर्डर स्थिति ना उत्पन्न हो उसको ध्यान में लेके पुलिस बंदोबस्त रखा गया। ಕೇಳಿಸ್ಕೊಂಡ್ರಿ, ಕಾನೂನು ವ್ಯವಸ್ಥೆ ಹದಗೆಡಬಾರ್ದು, ದೊಂಬಿಗಳಾಗಬಾರ್ದು, ಜಗಳಗಳಾಗಬಾರ್ದು, ಎಲ್ಲಾನು ಶಾಂತಿಯುತವಾಗಿ ಆಗಬೇಕು ಅಂತ ಹೇಳಿ ಇಷ್ಟೆಲ್ಲ ಬಂದೋಬಸ್ತಿಂದ ಈ ಕಾರ್ಯಾಚರಣೆ ಮಾಡಿದ್ವಿ ಅಂತ ಹೇಳಿದ್ರು। ಅದೇನ ಅಂದ್ರಿ ನೀವು? ಅಮಿತ್ ಶಾ ಅವ್ರು ಹೇಳಿದಾಗಿನಿಂದ ನಾವು ಒಂದಕ್ಕಿಂತ ಒಂದು ರಾಜ್ಯಗಳು ಚುರುಕಾಗಿ ಎಲ್ಲಾ ಕೆಲಸಗಳನ್ನ ಮಾಡಾಕತ್ತಾವ। ಅಕ್ರಮ ವಲಸಿಗರನ್ನ ಕಳಿಸೋದಾಯ್ತು, ಸರ್ಕಾರಿ ಜಾಗ ಒತ್ತುವರಿ ಆಗಿದ್ರೆ ಅದನ್ನ ಪಡ್ಕೊಳ್ಳೋದಾಯ್ತು, ಬರೋಬ್ಬರಿ ಕೆಲಸ ನಡೆಸ್ಯಾರ। ಮಹಾರಾಷ್ಟ್ರದಾಗೂ ನಡೆದೈತಿ, UP ಒಳಗೆ ಆಗಾಕ ಬಂದೈತಿ, ಗುಜರಾತ್ ಒಳಗಂತೂ ನೋಡಾಕತ್ತೀರಿ, ಹರಿಯಾಣ ಒಳಗಾಗೈತಿ, ಅಸ್ಸಾಂ ಒಳಗಾಗೈತಿ, ಜಾರ್ಖಂಡ್ ಒಳಗೂ ಕೆಲಸ ಪ್ರಗತಿ ಒಳಗೈತಿ। ಹಂಗ ಎಲ್ಲ ಕಡೆನೂ ಪ್ರಗತಿ ಒಳಗೆ ಸಾಗಾಕತ್ತೈತಿ। ಅದು ಹೆಂಗ್ರಿ ಹೈ ಸ್ಪೀಡ್ ಒಳಗೆ ನಡೆದೈತಿ। ಆದ್ರೆ ನಮ್ಮ ಕರ್ನಾಟಕದಾಗ ಏನಾಗತೈತ್ರಿ, ಎಲ್ಲಾನು ನಿಧಾನಕ್ಕೆ ಆಕೈತಿ। ಇಲ್ಲಿ ಮೈಕ್ ಮುಂದೆ ಬಂದ ಆಯ್ತು ಒಂದಿಬ್ಬರನ್ನ ಹಿಡ್ದೀವಿ, 4 ಮಂದಿನ ಹಿಡ್ದೀವಿ ಅಂತ ಇಷ್ಟ ಹೇಳ್ತಾರ। ಚುರುಕಾಗಿ ಕಾರ್ಯಾಚರಣೆ ಮಾಡೋ ಕೆಲಸ ಯಾವಾಗ ಮಾಡ್ತಾರ? ನಿಧಾನವಾಗಿ ಮಾಡ್ಕೋತ ಕುಂದಿರ್ತೀವಿ ಅಂದ್ರೆ ಕಾಶ್ಮೀರದ ಪರಿಸ್ಥಿತಿ ಕರ್ನಾಟಕಕ್ಕೆ ಬರ್ತೈತಿ। ಅಲ್ಲಿ ಆದಂಗ ಇಲ್ಲಿ ದೊಂಬಿಗಳಾಗ್ತಾವ, ಅಲ್ಲಿ ಹೆಂಗ್ ತುಂಬ್ಕೊಂಡಾರಲ್ಲ ಮತಾಂಧರು ಹಂಗ ಕರ್ನಾಟಕನು ತುಂಬ್ಕೊಂತಾರ। ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದ್ದ ಸುದ್ದಿ ಐತಿ, ಕರ್ನಾಟಕದ ರಾಜಧಾನಿ ಬೆಂಗಳೂರಾಗ ಎಷ್ಟು ಮಂದಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅದಾರು ಅಂತ। ಆದ್ರೆ ಸರ್ಕಾರ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡವಲ್ತು? ಯೋಚನೆ ಮಾಡ್ತನು ಅಂತ ಹೇಳ್ತಾರ, ಅದು ಎಷ್ಟರ ಮಟ್ಟಿಗೆ ಮಾಡತ್ತಾರೋ ಗೊತ್ತಿಲ್ಲ। ಆದ್ರೆ ಆದಷ್ಟು ಬೇಗ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರ ನಿಮ್ಗೆಲ್ಲರಿಗೂ ಕಷ್ಟ ಕಟ್ಟಿಟ್ಟು ಬುತ್ತಿ ಆಯ್ತು ನೋಡ್ರಿ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ। ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ।